ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಕೊಬ್ಬರಿ ಮತ್ತು ಬೆಲ್ಲನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಮತ್ತು ಜಾಸ್ತಿ ಟೈಮು ತೊಗೊಳ್ಳಲ್ಲ. ಈಗ ಸಂಕ್ರಾಂತಿಗೆ ಈ ಥರ ಕೊಬ್ಬರಿ ಬೆಲ್ಲನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೆ ನೋಡಿ 3 ಕೊಬ್ಬರಿ ಭಾಗನ ತೊಗೊಂಡಿದ್ದೀನಿ ಮತ್ತು 4 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ, ಕೊಬ್ಬರಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಕ್ವಾಂಟಿಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಫಸ್ಟಿಗೆ ಕೊಬ್ಬರಿನ ನಾವು ಹಿಂದೆ ಇರೋಂತಹ ಸಿಪ್ಪೆನ ಎಲ್ಲನೂ ನೀಟಾಗಿ ನಾವು ತುರಿಯೋದ್ರಲ್ಲಿ ತುರ್ಕೋಬೇಕು. ಅದು ಕೊಬ್ಬರಿ ಇದು ಸಿಪ್ಪೆ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಎಲ್ಲ ಸಿಪ್ಪೆ ತುರಿದು ಈ ಥರ ತುರ್ಕೊಂಡಿದ್ದೀನಿ. ಬರೀ ಸಿಪ್ಪೆ ಮಾತ್ರ, ಅದರಲ್ಲಿರೋಂಥ ಬ್ಲ್ಯಾಕ್ ಇರೋಂಥ ಸಿಪ್ಪೆ ಮಾತ್ರ ತುರ್ಕೋಬೇಕು. ಅದು ಈ ಥರ ಮಾಡಿಕೊಂಡ್ರೆ ಕೊಬ್ಬರಿ ಬೆಲ್ಲ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈಗ ಇದನ್ನು ಸಣ್ಣದಾಗಿ ಫಸ್ಟಿಗೆ ಚಾಕುನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಮಾಡ್ಕೋಬೇಕು. ನೋಡಿ, ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಎಷ್ಟು ಸ್ಲೈಸಾಗಿ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಈಗ ನಾವು ಕತ್ತರಿ ಸಹಾಯದಿಂದ ನೋಡಿ ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಾವು ಒಣಗ್ಲಿಕ್ಕೆ ಇಟ್ಕೊಂಡ್ರೂ ತುಂಬ ಈಸಿ ಚೆನ್ನಾಗಿ ಒಣಗ್ತವೆ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಥರ ಎಲ್ಲ ಕೊಬ್ಬರಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡಿ. ನಾವು ಸಿಪ್ಪೆನ ಎರ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಎರ್ಲಿಕ್ಕಾಗಲ್ಲ. ಅದರಿಂದ ನಾವು ಕೊಬ್ಬರಿ ತುರಿಯೋದ್ರಲ್ಲಿ ಸ್ವಲ್ಪ ಸಿಪ್ಪೆ ಮಾತ್ರ ಅದು ಹೋಗೋಷ್ಟು ತುರ್ಕೊಂಡ್ರೆ ಸಾಕು. ಈಗ ಬೆಲ್ಲನ ಕಟ್ ಮಾಡೋದಕ್ಕೆ ಫಸ್ಟಿಗೆ ನಾವು ಇದನ್ನು ಹಚ್ಚಬೆಲ್ಲ ತೊಗೊಂಡಿದ್ದೀನಿ. ಹಚ್ಚಬೆಲ್ಲನ ಒಂದು ಅಂದರೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿಟ್ಕೊಂಡ್ರೆ ಚೆನ್ನಾಗಿ ಬೆಲ್ಲನ ಕಟ್ ಮಾಡಿದಾಗ ಸ್ಲೈಸ್ ಟೈಪ್ ಬರುತ್ತೆ. ನೋಡಿ, ಈ ಥರ ಕಟ್ ಮಾಡಿದ್ರೆ ಪುಡಿಯಾಗಿ ಉದುರುತ್ತೆ. ಅದಕ್ಕೆ ನಾವು ಕೈ ಸಹಾಯದಿಂದ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಕೈಯಿಂದ ಮೇಲಿಂದ ಕುಟ್ಟರೆ ಸಾಕು, ನೀಟಾಗಿ ಸ್ಲೈಸ್ ಬರುತ್ತೆ. ನೋಡಿ, ಈ ಥರ ಸ್ಲೈಸ್ ಬರುತ್ತೆ. ನೋಡಿ, ಈ ಥರ ಸ್ಲೈಸ್ ಬಂದಾಗ ನಾವು ನೀಟಾಗಿ ಈಗ ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಂಡು ಹಿಂಗೆ ಚಾಕು ಸಹಾಯದಿಂದನೂ ಕಟ್ ಮಾಡ್ಬೋದು. ಅದು ದಪ್ಪ ಅನಿಸುತ್ತೆ ಅಂದರೆ ನಾವು ನೋಡಿ ಈ ಥರ ಸ್ಲೈಸ್ ಮಾಡ್ಕೋಬೋದು. ನಾವು ತುದಿಗೆ ಇಟ್ಕೊಂಡು ಕಟ್ ಮಾಡಿದ್ರೆ ನೋಡಿ ಫಸ್ಟ್ ತೋರಿಸಿದ ಥರ ಪುಡಿಯಾಗಿ ಉದುರುತ್ತೆ. ಅದ್ರ ಬದಲು ನಾವು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಕೈಯಿಂದ ಚಾಕುನ ಮಾರ್ಕ್ ಮಾಡಿಕೊಂಡು ಕೈಯಿಂದ ಮೇಲೆ ತೊಟ್ಟಿದ್ರೆ ನೀಟಾಗಿ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಚಾಕು ಸಹಾಯದಿಂದ ಈ ಥರ ಕಟ್ ಮಾಡ್ಕೋಬೋದು. ನಿಮಗೆ ಕತ್ರಿಲು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ ಇಷ್ಟು ಡಿಸ್ಟೆನ್ಸ್ ಬಿಟ್ಟು ತುದಿ ಕಟ್ ಮಾಡಿದ್ರೆ ಈ ಥರ ಆಗುತ್ತೆ. ಅದಕ್ಕೆ ನಾವು ಈ ಥರ ಡಿಸ್ಟೆನ್ಸ್ ಬಿಟ್ಕೊಂಡು ಈ ಥರ ಕಟ್ ಮಾಡಿದ್ರೆ ನೋಡಿ ಯಾವ ಥರ ಬಂದಿದೆ. ಈ ಥರ ಸ್ಲೈಸ್ ಬರುತ್ತೆ. ಈಗ ಮೇಲಿಂದ ಈಗ ಚಾಕು ಕತ್ತರಿ ತಗೊಂಡು ನೋಡಿ ನಮಗೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಪೀಸು ಬರುತ್ತೆ. ನೋಡಿ, ಎಷ್ಟು ಸುಲಭವಾಗಿ ಮಾಡ್ಕೋಬೋದು, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದೇ ರೀತಿ ಉಳಿದಂತಹ ಬೆಲ್ಲನ ಕಟ್ ಮಾಡಿ. ಸ್ವಲ್ಪ ಕಟ್ ಮಾಡೋಕ್ಕಿಂತ ಮುಂಚೆನೇ ಬೆಲ್ಲ ತಂದು ಸ್ವಲ್ಪ ಬಿಸಿಲಲ್ಲಿಟ್ಟರೆ ಅದು ಸ್ಲೈಸು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಅಂದರೆ ಬೆಲ್ಲ ಸ್ವಲ್ಪ ಹಸಿ ಇದ್ದರೆ ಸ್ವಲ್ಪ ಸ್ಲೈಸ್ ನೀಟಾಗಿ ಬರಲ್ಲ. ನೋಡಿ, ಈ ಥರ ನಾವು ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಕೊಬ್ಬರಿ ಬೆಲ್ಲನ
ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕೊಬ್ಬರಿನೂ ಕಟ್ ಮಾಡಿದ್ದೀನಿ, ಫುಲ್ಲು ಬೆಲ್ಲನೂ ಕಟ್ ಮಾಡಿದ್ದೀನಿ. ನೋಡಿ ಸ್ಲೈಸ್ ಯಾವ ಥರ ಬಂದಿದೆ, ಚಿಕ್ಕ ಚಿಕ್ಕಗೆ ಸ್ಲೈಸ್ಗಳು ಬಂದಿದೆ. ಈ ಥರ ಸಿಂಪಲಾಗಿ ಕೊಬ್ಬರಿ ಬೆಲ್ಲನ ನೀವೇ ಮನೆಯಲ್ಲಿ ಕಟ್ ಮಾಡ್ಕೊಳ್ಳಿ. ನಾವು ಅಂಗಡಿಲಿ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದ್ರೇ ರುಚಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.